ರಾಜ್ಯದಲ್ಲಿ ಕರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೇರಳ ವಿಚಾರದಲ್ಲಿ ನೋಡೋದಾದ್ರೆ ಗಡಿ ಜಿಲ್ಲೆಗಳಿಗೆ ಕೇರಳವೇ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಕಾರಣ ಕ್ರಿಸ್ಮಸ್ ರಜೆ, ನ್ಯೂ ಇಯರ್ ಅಂತ ಸಾಲು ರಜೆಗಳಿಗೆ ವಿದ್ಯಾರ್ಥಿಗಳು ವಾಪಸ್ ಊರಿಗೆ ಹೋಗಿರುವಂತವ್ರು. ಮಗದೊಂದು ಕಡೆ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹೋಗಿ ಬರ್ತಾ ಇರುವಂತದ್ದು ಕೂಡ ಕರೋನಾವನ್ನ ಬ್ಲಾಸ್ಟ್ ಮಾಡಿಸುತ್ತಾ ರಾಜ್ಯದಲ್ಲಿ ಅನ್ನುವ ಆತಂಕವನ್ನ ದ್ವಿಗುಣಗೊಳಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊ ಬರೋಣ. ರಾಜ್ಯದಲ್ಲಿ ಮಹಾಮಾರಿ ಕರೋನಾ ಆರ್ಭಟ. ಸಾಂಕ್ರಾಮಿಕ ರೋಗಗಳು ಬಂದ್ರೆ 10 ವರ್ಷಗಳ ಕಾಲ ಕಾಟ ಕೊಡುತ್ತೆ, ಜನರನ್ನ ಕಾಡ್ಬಿಡುತ್ತೆ ಅಂತ ತಜ್ಞರು ಆವಾಗಲೇ ಹೇಳಿದ್ರು. ಕರೋನಾ ವಿಚಾರದಲ್ಲಿ ಇದು ಸತ್ಯ ಆಗೋ ಲಕ್ಷಣ ಕಾಣ್ತಾ ಇದೆ. ಕರಾವಳಿ ಜಿಲ್ಲೆ ಉಡುಪಿಗೆ ಪಕ್ಕದ ರಾಜ್ಯ ಕೇರಳ ಕಾಡ್ತಾ ಇದೆ. ಕೇರಳದಿಂದ ಸಾವಿರಾರು ಜನ ಮೆಡಿಕಲ್, ನರ್ಸಿಂಗ್ ಓದೋಕೆ ಉಡುಪಿಗೆ ಬರ್ತಾರೆ. ಕ್ರಿಸ್ಮಸ್, ಹೊಸ ವರ್ಷದ ರಜೆ ಇರೋದ್ರಿಂದ ಎಲ್ಲರೂ ಊರಿಗೆ ಹೋಗಿದ್ದಾರೆ. ಕೇರಳದಲ್ಲಿ ಸೋಂಕು ಹೆಚ್ಚಿರೋ ಕಾರಣ ವಾಪಸ್ ಬರೋ ವಿದ್ಯಾರ್ಥಿಗಳ ಮೇಲೆ ನಿಗಾ ಇಡಬೇಕು. ಹೇಳಿ ಕೇಳಿ ಉಡುಪಿ ಪ್ರವಾಸಿ ಜಿಲ್ಲೆ. ದೇವಸ್ಥಾನ, ಬೀಚ್ಗೆ ಪ್ರತಿದಿನ ಸಾವಿರ ಸಂಖ್ಯೆಯಲ್ಲಿ ಜನ ಬರ್ತಾರೆ. ರಜಾ ದಿನಗಳು ಬಂದ್ರೆ ಕೇಳೋದೇ ಬೇಡ. ಕೃಷ್ಣ ಮಠಕ್ಕೆ ಪ್ರತಿದಿನ 20 ರಿಂದ 30 ಸಾವಿರ ಜನ ಬರ್ತಾರೆ. ದೇವರ ದರ್ಶನ, ಉತ್ಸವ, ಅನ್ನಪ್ರಸಾದದಲ್ಲಿ ಜನ ಜಂಗುಳಿಯೇ ಇರುತ್ತೆ. ಅನಾರೋಗ್ಯ ಪೀಡಿತರು, ವಯಸ್ಕರು, ಕರೋನಾದ ಲಕ್ಷಣ ಕಂಡು ಬಂದವರು ಬಹಳಷ್ಟು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಡಳಿತ ವೈದ್ಯಾಧಿಕಾರಿಗಳು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ನಮಗೆ ಒಂದು ಮಾರ್ಗಸೂಚಿಗಳನ್ನು ನೀಡಿದ್ದಾರೆ. ಅದರ ಪ್ರಕಾರವಾಗಿ ನಾವು ಈಗ ಟೆಸ್ಟ್ಗಳನ್ನು ಮಾಡ್ತಾ ಇದ್ದೀವಿ. ಅದಲ್ಲದೆ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಸ್ವಲ್ಪ ಕೇಸಸ್ ಜಾಸ್ತಿ ಬರ್ತಾವಿದೆ ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲಿಂದ ಬರುವಂಥ ಇವ್ರಿಗೆ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಒಂದು ಟೆಸ್ಟಿಂಗ್ ಆಗಿ ಬರುತ್ತೆ. ಅದಲ್ಲದೆ ಸದ್ಯದಲ್ಲಿ ರೋಗ ಲಕ್ಷಣಗಳ ಕಂಡು ಬಂದಲ್ಲಿ ಮಾತ್ರ ನಾವು ಒಂದು ಟೆಸ್ಟಿಂಗ್ಗಳನ್ನು ಮಾಡುವಂಥದ್ದು. ಅದು ವಿದ್ಯಾರ್ಥಿಗಳೇ ಆಗಿರ್ಬೋದು ಅಥವಾ ಸಾಮಾನ್ಯ ಜನರೇ ಇರ್ಬೋದು. ಒಂದು ಸ್ಪೆಷಲ್ ಆಗಿರೋದಂದರೆ ಕೇರಳದಿಂದ ಬರುವಂಥವರಿಗೆ ಒಂದು ಹೆಚ್ಚಿನ ನಿಗಾವನ್ನು ವಹಿಸಿ ಅವ್ರ ಮೇಲೆ ಗಮನ ಇರಿಸೋದಕ್ಕೆ ಹೇಳಿದ್ದಾರೆ ಅಷ್ಟೇ. ಶಾಲಾ ಮಕ್ಕಳಿಗೆ ಹೆಚ್ಚಾದ ಶೀತ, ನೆಗಡಿ, ಕೆಮ್ಮು. ಒಂದೇ ದಿನ ಒಂದೇ ಶಾಲೆಯ 15 ಮಕ್ಕಳು ಶಾಲೆಗೆ ಗೈರು. ಚಾಮರಾಜನಗರ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ದಿನೇ ಗಣನೀಯವಾಗಿ ಏರಿಕೆ ಆಗ್ತಿದೆ. ನಡುವೆ ಮಕ್ಕಳಲ್ಲಿ ಜ್ವರ, ಶೀತ, ಕೆಮ್ಮು ಕಾಣಿಸ್ಕೊಳ್ತಾ ಇರೋ ಹಿನ್ನೆಲೆ ಯಳಂದೂರಿನ ಬಳೆಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 15ಕ್ಕೂ ಹೆಚ್ಚು ಜನ ಮಕ್ಕಳು ಗೈರಾಗಿದ್ದಾರೆ. 3 ದಿನದಿಂದ ಮಕ್ಕಳು ಶಾಲೆಗೆ ಬಾರದೇ ಇದ್ರಿಂದ ಮನೆಗೆ ಹೋಗಿ ವಿಚಾರಿಸಿದಾಗ ಜ್ವರ, ಕೆಮ್ಮು, ಶೀತದಿಂದ ಬಳಲ್ತಾ ಇರೋದು ಬೆಳಕಿಗೆ ಬಂದಿದೆ. ಈಗಾಗಲೇ ತಜ್ಞ ವೈದ್ಯರು ಹಾಗೂ ಆರೋಗ್ಯ ಇಲಾಖೆ ನೆಗಡಿ, ಕೆಮ್ಮು ಹಾಗೂ ಜ್ವರದಿಂದ ಬಳಲ್ತಾ ಇರೋ ಮಕ್ಕಳನ್ನ ಸ್ಕೂಲಿಗೆ ಕಳಿಸಬೇಡಿ ಅಂತ ಮನವಿ ಕೂಡ ಮಾಡಿದೆ. ಶಾಲೆಯಲ್ಲಿ 61 ಮಕ್ಕಳು ದಾಖಲಾತಿ ಇದ್ದು ಕಳೆದ 3 ದಿನದಿಂದ ವೈರಲ್ ಫೀವರ್ ಆಗಿ ಒಂದು 15 ಮಕ್ಕಳು ನಮಗೆ ಗೈರು ಹಾಜರಾಗಿದ್ದಾರೆ. ಟೀಚರ್ಸ್ ಎಲ್ಲ ಮನೆ ಭೇಟಿ ನೀಡಿದಾಗ ಪೋಷಕರು ಒಂದು 3 ದಿನ ಜ್ವರ ಕಡಿಮೆ ಆದ್ಮೇಲೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ವೈದ್ಯರಿಗೆ ತೋರಿಸಿದ್ದಾರೆ. ಮೊನ್ನೆ ಸರ್ಕಾರ ಸುತ್ತೋಲೆಯ ಪ್ರಕಾರ ನಾವು ಕೂಡ ಮಕ್ಕಳ ಮನೆಯಲ್ಲೇ ಇರಿಸಿ ಆಮೇಲೆ ಹುಷಾರಾದ್ಮೇಲೆ ಕಳಿಸಿ ಅಂತ ಹೇಳಿದ್ದೀವಿ. ನೆಗಡಿ, ಶೀತ ಮತ್ತು ಜ್ವರ ಇದರಿಂದ ಕಳಿಸ್ತಾ ಇಲ್ಲ ಅವ್ರ ಪೋಷಕರು. ಬೇರೆ ಮಕ್ಕಳಿಗೆ ಹರಡ್ತಾರೆ ಒಂದು ಇದರಿಂದ ಕೋವಿಡ್ ಲಕ್ಷಣಗಳೇನಾದ್ರು ಬರ್ಬೋದು ಅನುಮಾನದಿಂದ ಅವ್ರನ್ನ ನಾವು ಇಲ್ಲ ಮನೇಲೆ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಕಳಿಸ್ಕೊಡಿ ಅಂತ ಹೇಳಿದ್ವಿ. ಧಾರವಾಡದಲ್ಲಿ ಇಬ್ಬರಿಗೆ ಕೋವಿಡ್ ಸೋಂಕು. ಓರ್ವ ವಿದ್ಯಾರ್ಥಿ, ವೃದ್ಧನಿಗೆ ಅಂಟಿದ ಮಹಾಮಾರಿ. ಧಾರವಾಡದ ಇಬ್ಬರಲ್ಲಿ ಕೋವಿಡ್ ವೈರಸ್ ಪತ್ತೆಯಾಗಿದೆ. ಓರ್ವ ವಿದ್ಯಾರ್ಥಿ ಹಾಗೂ ವೃದ್ಧನಲ್ಲಿ ಸೋಂಕು ದೃಢವಾಗಿದೆ. ಯಾದಗಿರಿ ಮೂಲದ ವಿದ್ಯಾರ್ಥಿ ಧಾರವಾಡದಲ್ಲಿ ಓದ್ತಾ ಇದ್ರು. ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿ ದಾಖಲು ಮಾಡಲಾಗಿದೆ. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಸೋಂಕಿತ ವೃದ್ಧನಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದ್ದು ಆತ ಹಾವೇರಿ ಜಿಲ್ಲೆಯವರು ಅಂತ ಮಾಹಿತಿ. ಅನಾರೋಗ್ಯದ ಹಿನ್ನೆಲೆ ಹುಬ್ಬಳ್ಳಿ ಕಿಮ್ಸ್ಗೆ ದಾಖಲಾಗಿದ್ದ ವೃದ್ಧನಿಗೆ ತಪಾಸಣೆ ವೇಳೆ ಕರೋನಾ ಪತ್ತೆಯಾಗಿತ್ತು. ಸದ್ಯ JN1 ತಪಾಸಣೆಗಾಗಿ ಮಾದರಿಯನ್ನ ರವಾನೆ ಮಾಡಲಾಗಿದೆ. ಹಾಸನದಲ್ಲೂ ಮಹಾಮಾರಿ ಕಾಟ ಜೋರಾಗಿದೆ. ಇಲ್ಲಿವರೆಗೂ ಜಿಲ್ಲೆಯಲ್ಲಿ 119 ಟೆಸ್ಟಿಂಗ್ ಮಾಡಲಾಗಿದ್ದು ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಹೇಳಿದ್ದಾರೆ. ಸೋಂಕು ಪತ್ತೆಯಾದವರ ಸ್ಯಾಂಪಲ್ ಅನ್ನ RAT ಮತ್ತು RT-PCR ಪರೀಕ್ಷೆ ಮಾಡಲಾಗುತ್ತೆ. ಜಿಲ್ಲೆಯಲ್ಲಿ ಈಗಾಗಲೇ ಬಹುತೇಕ ಮಂದಿ ಶೀತ, ಕೆಮ್ಮು, ಜ್ವರದಿಂದ ಬಳಲ್ತಾ ಇದ್ದು ರೋಗದ ಗುಣಲಕ್ಷಣ ಇರೋರ ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಸೂಚನೆ ಕೊಡಲಾಗಿದೆ. ಜಿಲ್ಲೆಯಲ್ಲಿ 9 ಸಕ್ರಿಯ ಪ್ರಕರಣಗಳಿದ್ದು ಎಲ್ಲರೂ ಹೋಮ್ ಐಸೋಲೇಷನ್ ಅಲ್ಲಿದ್ದಾರೆ. ಕರೋನಾ ಹಿನ್ನೆಲೆ ವೃದ್ಧರು, ಮಕ್ಕಳು, ಗರ್ಭಿಣಿಯರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆ ಕೊಟ್ಟರು. ಈಗ ನಾವು ಪ್ರತಿದಿನ ನಾವು ಟೆಸ್ಟ್ನ ಸ್ಟಾರ್ಟ್ ಮಾಡಿದ್ದೀವಿ. ನಿನ್ನೆ 119 ಜನಕ್ಕೆ ನಾವು ಟೆಸ್ಟ್ ಮಾಡಿದ್ದೇವೆ. ಮುಖ್ಯವಾಗಿ ನಾವು ವಯಸ್ಸಾಗಿರೋರು ಅಂಥವ್ರು, 60 ವರ್ಷದ ಮೇಲ್ಪಟ್ಟವರು, ಮತ್ತು ಅವರಿಗೆ ಕೋಮಾರ್ಬಿಡಿಟೀಸ್ ಇರೋರು, ಮತ್ತು ಸಿಮ್ಟಮ್ಸು ಸ್ಯಾರಿ ಮತ್ತು ILI ಪ್ರಕರಣ ಏನಂತ ಹೇಳ್ತೀವಿ, ಮತ್ತು ಅಂಥವ್ರಿಗೆ, ಮತ್ತು ಅಡ್ಮಿಷನ್ ಕೇಸ್ಗಳಿಗೆ, ಮತ್ತು ಇದು ಸಿಮ್ಟಮೆಟಿಕ್ ಅಂತ ಏನು ಹೇಳ್ತೀವಿ ಅಂಥವ್ರಿಗೆ, ಮೈಕೈ ನೋವು, ಜ್ವರ ಇಂಥವ್ರಿಗೆ ನಾವು ಮಾಡ್ತಾಯಿದ್ದೇವೆ. ಇಲ್ಲಿವರೆಗೆ ನಮ್ಮ ಜಿಲ್ಲೆಯಲ್ಲಿ 9 ಸಕ್ರಿಯ ಪ್ರಕರಣಗಳಿದೆ. 9 ಸಕ್ರಿಯ ಪ್ರಕರಣಗಳಲ್ಲಿ ಎಲ್ಲರನ್ನೂ ಹೋಮ್ ಐಸೋಲೇಟ್ ಮಾಡಿ ಮತ್ತು ನಿಗಾ ವಹಿಸಿದ್ದೇವೆ ಅವರಿಗೆ. ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನುವಂಗಾಗಿದೆ ಈ ಕರೋನಾದ ಕತೆ. ಏನೇ ಇರಲಿ, ಎಲ್ಲರೂ ಎಚ್ಚರಿಕೆಯಿಂದ ಇದ್ರೆ ಬಹಳ ಒಳ್ಳೆಯದು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.